ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ನೋಡಿ, ಇವತ್ತು ಶುಕ್ರವಾರ ಆಗಿತ್ತು, ಅದಕ್ಕೋಸ್ಕರ ನಾನು ಬೆಳಗ್ಗೆಯೇ ಸ್ನಾನ ಮುಗಿಸಿ ಆಮೇಲೆ ಇವತ್ತು ಸೀರೆ ಹಾಕೊಳ್ಳೋಣ ಅಂತ ಸೀರೆ ಹಾಕ್ಕೊಂಡಿದ್ದೀನಿ. ಮತ್ತು ಈ ಬಾಗಿಲಿಗೆಲ್ಲ ರಂಗೋಲಿ ಹಾಕೋಣ, ಸಂಜೆ ಆಗಿತ್ತು, ಅದಕ್ಕೋಸ್ಕರ ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಏನು ಹಾಕ್ತಿದ್ದೀನಲ್ಲ ಅದು ಸಿಮೆಂಟ್ ಮೇಲೆ ಹಾಕ್ತಾಯಿದ್ದೀನಿ ರಂಗೋಲಿನ. ಯಾಕೆ ಅಂದರೆ ಸಾರಿಸಿರೋದ್ರ ಮೇಲೆ ಮಳೆ ಎಲ್ಲ ಬಂದುಬಿಟ್ಟಿತ್ತು, ಮತ್ತು ಸಾರಿಸೋಣ ಅಂದರೆ ತಿರ್ಗಾ ಮತ್ತೆ ಮಳೆ ಬರೋಂಗಾಗಿತ್ತು, ಅದಕ್ಕೋಸ್ಕರ ಅಲ್ಲಿ ಸಾರಿಸಿರಲಿಲ್ಲ. ಮತ್ತು ಸಿಮೆಂಟ್ ಮೇಲೆ ಏನೂ ಇರಲ್ವಲ್ಲ, ಅದಕ್ಕೋಸ್ಕರ ಯಾರೂ ಕೂತ್ಕೊಳಲ್ವಲ್ಲ, ಅದಕ್ಕೋಸ್ಕರ ನಾವು ಇಲ್ಲೇ ರಂಗೋಲಿಯನ್ನು ಚಿಕ್ಕದಾಗಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ನೋಡಿ, ಇದು ಏನು ಹಾಕ್ತಾಯಿದ್ದೀನಲ್ಲ ಅದು ಹೂವದ ರಂಗೋಲಿ ಹಾಕ್ಬಿಟ್ಟು ಇಲ್ಲಿ ಒಂದು ಗಣೇಶನ ಫೋಟೋ ಇತ್ತು, ಅದ್ರ ಕೆಳಗಡೆನೂ ಒಂದು ರಂಗೋಲಿ ಹಾಕೋಣ ಅಂತ ಹಾಕಿದ್ದೀನಿ. ನೋಡಿ, ಇದೆಲ್ಲ ಆದಮೇಲೆ ಒಳಗಡೆ ಬಂದು ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ನಾನು ಯಾವತ್ತೇ ಹೇಳ್ದಂಗೆ ನಾವು ದೇವಸ್ಥಾನ ತೊಳೆದಾಗ ಮಾತ್ರ ಅವೆರಡು ದೀಪನ ಹಚ್ತೀವಿ, ತೊಳೆದಿಲ್ಲ ಅಂದರೆ ಯಾವಾಗಲೂ ಇದೊಂದೇ ದೀಪನೇ ಹಚ್ತೀವಿ. ಇದ್ರ ಮೇಲೆ ಸಗಣಿ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ದೀಪ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಬತ್ತಿ ಹಾಕಿ ಆಮೇಲೆ ದೀಪ ಹಚ್ತೀವಿ, ಹೂವು ಇಕ್ಕಿ. ಅದೆಲ್ಲ ಆದಮೇಲೆ ಸ್ವಲ್ಪ ಬಾಗಿಲಿಗೆಲ್ಲ ಪೂಜೆ ಮಾಡಿ ಆಮೇಲೆ ಈಚೆ ಕಡೆ ಅಲ್ಲಿ ಗಣೇಶನ ಹತ್ರಕ್ಕೂ ಪೂಜೆ ಮಾಡೋಣ ಅಂತ ಹೋಗ್ತಾಯಿದ್ದೆ. ಆ ಕಡೆ ಬಾಗಿಲೂ ಕೂಡ ಯಾವತ್ತಾದರೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನನಗೆ ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ, ಅದಕ್ಕೋಸ್ಕರ ನಾನು ಒಬ್ಬಳೇ ವಿಡಿಯೋ ಮಾಡಬೇಕಲ್ಲ, ಅದನ್ನು ಸ್ಟ್ಯಾಂಡನ್ನು ಎತ್ಕೊಂಬರೋಕ್ಕಾಗಲ್ಲ, ಅದಕ್ಕೋಸ್ಕರ ಇದೊಂದೇ ಬಾಗಿಲನ್ನೇ ಅವತ್ತಿನ ತೋರಿಸ್ತಾಯಿದ್ದೀನಿ. ಯಾವತ್ತಾದರೂ ಒಂದು ದಿನ 2 ಬಾಗಿಲನ್ನು ಕೂಡ ತೋರಿಸ್ತೀನಿ. ಆಗಲೇ ಲೇಟ್ ಆಗಿಬಿಟ್ಟಿತ್ತು, ಟ್ಯೂಷನ್ ಹುಡುಗರು ಬೇರೆ ಬಂದುಬಿಟ್ಟಿದ್ರು, ಅದಕ್ಕೋಸ್ಕರ ಬೇಗ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಎಲ್ಲ ಪೂಜೆ ಎಲ್ಲ ಆಯಿತು. ಮತ್ತು ನಮ್ಮ ಅತ್ತೆ ಹಾಲು ಕರೀತಿದ್ರು ನಾನು ಪೂಜೆ ಮಾಡ್ಬೇಕಾದ್ರೆ, ಅದಕ್ಕೆ ನಾನು ಅಷ್ಟೊತ್ತಿಗೆ ಟೀ ಸೊಪ್ಪು ಮತ್ತು ಸಕ್ಕರೆ ಹಾಕಿ ಕುದಿಸ್ತಿದ್ರೆ ಅವ್ರು ಬರೋ ಅಷ್ಟೊತ್ತಿಗೆ ಆಮೇಲೆ ಹಾಲು ಬಿಡ್ಬೋದು. ಮತ್ತು ನಮ್ಮ ಯಜಮಾನ್ರು ಮತ್ತು ನಮ್ಮ ಮಾವ ಬೇರೆ ಎಲ್ಲೋ ಹೋಗಬೇಕು ಅಂತಿದ್ರು, ಹಸುಗಳ್ದು ಜಾತ್ರೆ ಆಗುತ್ತೆ ವನದೇವಿ ಪರಿಸೆ ಅಂತ, ಅಲ್ಲಿಗೆ ಹೋಗಬೇಕು ಅಂತ ಅವರು ಬೇಗ ಟೀ ಇಕ್ಕೊಂಡ್ರು, ಅದಕ್ಕೋಸ್ಕರ ಟೀ ಇಕ್ಕೋಣ ಅಂತ ಬಂದೆ. ಮೊದಲಿಗೆ ಫಸ್ಟು ನೀರು ಮತ್ತು ಟೀ ಪುಡಿ ಆಮೇಲೆ ಸಕ್ಕರೆ ಹಾಕಿ ಚೆನ್ನಾಗಿ ಮಳ್ಸಿದ್ರೆ ಟೀ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರನೇ ನಮ್ಮ ಮನೇಲಿ ಯಾವಾಗಲೂ ಇದೇ ಥರನೇ ಮಾಡೋದು. ನಾವು ಡೈರೆಕ್ಟ್ ಹಾಲು ಮತ್ತು ಟೀ ಪುಡಿ ಸಕ್ಕರೆ ಹಾಕಲ್ಲ. ನೋಡಿ, ಇದು ಫ್ರೆಶ್ಶಾಗಿ ಕರೆದಿರೋ ಹಾಲು, ಅದು ಅರ್ಧ ಲೀಟ್ರ್ ಕೊಡುತ್ತೆ ದಿನಕ್ಕೆ, ಅದಕ್ಕೋಸ್ಕರ ಬೆಳಗ್ಗೆ ಸಾಯಂಕಾಲ ಮಾತ್ರ ನಾವು ಕರೆಯೋದು. ಬೆಳಗ್ಗೆ ಅರ್ಧ ಲೀಟ್ರು, ಸಾಯಂಕಾಲ ಅರ್ಧ ಲೀಟ್ರ್ ಕರ್ಕೊತೀವಿ. ನಾನು 1/4 ಲೀಟ್ರ್ ಮಾತ್ರ ಹಾಲು ಹಾಕಿ ಮಿಕ್ಕಿದ್ದನ್ನು ಹಾಗೆ ಬಿಟ್ಟಿದ್ದೀನಿ. ಅದನ್ನು ಕಾಯಿಸಿ ತಿರ್ಗಾ ಬೆಳಗ್ಗೆ ಹಾಲಿತ್ತಲ್ಲ ಅದ್ರ ಜೊತೆ ಬಿಟ್ಬಿಟ್ಟು ಅದನ್ನು ಕಾಯಿಸಿ ಸಾಯಂಕಾಲಕ್ಕೆ ಹೆಪ್ಪಾಕ್ತೀವಿ, ಅದಕ್ಕೋಸ್ಕರ ಅದನ್ನು ಹಂಗೆ ಇಟ್ಟಿದ್ದೀನಿ. ನೋಡಿ, ಇವಾಗ ಟೀ ಆಯಿತು. ಹಾಗೆ ಎಲ್ಲರೂ ಈಚೆ ಕೂತ್ಕೊಂಡು ಮಾತಾಡ್ತಿದ್ರು, ಹಂಗೆ ನಾನು ಈಚೆಗೆ ಹೋಗಿ ಅವ್ರ ಜೊತೆ ಮಾತಾಡೋಣ ಟೀ ಕೊಟ್ಬಿಟ್ಟು ಅಂದ್ಬಿಟ್ಟು ಬೇಗ ಹೋಗ್ತಾಯಿದ್ದೆ. ಮತ್ತು ಇವತ್ತು ನಮ್ಮ ಯಜಮಾನ್ರು ಬೇಗ ಬಂದಿದ್ರು ಕೆಲಸದಿಂದ, ಅದಕ್ಕೋಸ್ಕರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ವಿ. ಹಾಗೆ ಅವರು ಅಲ್ಲೇ ಕಂಪ್ನಿಯಲ್ಲಿ ಟೀ ಕುಡ್ದು ಬಂದಿದ್ದೀನಿ ಅಂದರು, ಅದಕ್ಕೋಸ್ಕರ ಅವ್ರಿಗೆ ಟೀಯನ್ನು ಕೊಡಲಿಲ್ಲ ನಾನು, ಬರೀ ನಮ್ಮ ಅತ್ತೆ ಮತ್ತು ನಮ್ಮ ಮಾವಂಗೆ ಮಾತ್ರ ಕೊಟ್ಟೆ ಟೀನ. ಮತ್ತು ನಾವು ಕೂಡ ಟೀ ಏನೂ ಕುಡಿಯೋಲ್ಲ, ನಮ್ಮ ಹುಡುಗರು ಕೂಡ ಹಾಲು ಏನೂ ಕುಡಿಯೋಲ್ಲ, ಅವರಿಬ್ಬರು ಮಾತ್ರ ಟೀ ಆರಿಸ್ಕೊಡು ಅಂದರು, ಅದಕ್ಕೋಸ್ಕರ ಆರಿಸಿ ಕೊಡ್ತಾಯಿದ್ದೆ. ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ವಿ, ಆಟ ಆಡಿಕೊಂಡು. ನಮ್ಮ ಹುಡುಗರೆಲ್ಲ ತಮಾಷೆ ಮಾಡ್ತಾಯಿದ್ರು, ಇವನು ನಮ್ಮ ಚಿಕ್ಕವನು ಮುತ್ತು ಕೊಡ್ತಾಯಿದ್ದ, ಅದಕ್ಕೋಸ್ಕರ ಕ್ಯಾಮ್ರಾ ಮುಂದೆ ಅವರಪ್ಪ ನಿಲ್ಲಿಸಿದ್ರು, ಕೊಡೋ ಇಲ್ಲಿಗೆ ಮುತ್ತನ್ನ ಅಂತ ಹೇಳ್ತಾಯಿದ್ರು ಸುಮ್ಮನೆ ಜೋಕ್ಸಿಗೆ. ಅವನು ಅದನ್ನೇ ಸೀರಿಯಸ್ ಅಂದ್ಕೊಂಡು ಅದನ್ನೇ ಮಾಡ್ತಾಯಿದ್ದ. ನಮ್ಮ ದೊಡ್ಡವನು ಕೂತ್ಕೊಂಡು ಅಮ್ಮ ಬರ್ಕೊತೀನಿ ಅಂದ, ಅಂಗನವಾಡಿಗೆ ಹೋಗ್ತಾನೆ ಅವನು, ಅದಕ್ಕೋಸ್ಕರ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಅದನ್ನು ಬರ್ಕೊತೀನಿ ಅಂದ. ಆಯ್ತಪ್ಪ ಬರ್ಕೊ ಅಂತ ಅವರಪ್ಪ ಪೆನ್ನು ಬುಕ್ಕು ಕೊಟ್ಟಿದ್ದು, ಅವನು ಬರೀತಿದ್ದ, ಅದನ್ನು ನಿಮಗೂ ಕೂಡ ತೋರಿಸೋಣ ಅಂತ ತೋರಿಸ್ತಾಯಿದ್ದೆ. ಪೆನ್ಸಿಲಲ್ಲಿ ಬರೆಯೋ ಅಂದರೆ ಪೆನ್ನಲ್ಲೇ ಬರೀತೀನಿ ಅಂತಿದ್ದ, ಪೆನ್ನಲ್ಲೇ ಬರಿ ಅಂತ ಅವರಪ್ಪ ಪೆನ್ ತಗೊಂಬಂದು ಕೊಟ್ಟಿದ್ದು. ಅದೆಲ್ಲ ಆಯಿತು. ಅವರು ಕೂಡ ಇದಕ್ಕೆ ಜಾತ್ರೆಗೆ ಹೋಗಬೇಕು ಅಂತ ಹೋದರು, ಅಂದರೆ ಪರಿಸೆಗೆ ಹೋಗಬೇಕು ಅಂತ, ಅಲ್ಲೆಲ್ಲ ಹಸುಗಳೆಲ್ಲ ಸೇರಿರುತ್ತೆ, ನಮ್ಗೆ ಬೇಕಾಗಿರೋವಂಥ ಹಸುಗಳ್ನ ನಾವು ತಗೋಬೋದು, ಬೇಕು ಅಂದರೆ ನಮ್ಮ ಮನೇಲಿರುವಂಥ ಹಸುಗಳ್ನ ಬೇಕಿದ್ದರೆ ಮಾರ್ಬೋದು, ಆ ಥರ ಅದು ವನದೇವಿ ಪರಿಸೆ ಅಂತ. ಇದೆಲ್ಲ ಆದಮೇಲೆ ಮುದ್ದೆ ಕಟ್ಟೋಣ ಅಂತ ಸಾಂಬಾರು ಮಾಡಿದ್ದೆ, ನುಗ್ಗೆಕಾಯಿ ಬೇಳೆ ಹಾಕಿ ಹುಳಿ ಸಾರು.
ಹಾಗೆ ನಮ್ಮ ಅತ್ತೆ ಬರಬೇಕಾದ್ರೆ ಒಂದು ಮೂಲಂಗಿನ ಕಿತ್ಕೊಂಡ್ಬಂದಿದ್ರು. ಹುಳ್ಳಿಕಾಯಿ ಬಿಡ್ಸೋಕೆ ಹೋಗಿದ್ರು ಇವತ್ತು, ಅದಕ್ಕೋಸ್ಕರ ಅಲ್ಲಿಂದ ತೊಗೊಬಂದಿದ್ರು ಹುಳ್ಳಿಕಾಯಿ ಮತ್ತು ಮೂಲಂಗಿನ. ಅದನ್ನು ಒಂದೆರಡು ಹಾಕಿ ನುಗ್ಗೆಕಾಯಿ, ಬೇಳೆ ಮತ್ತು ಮೂಲಂಗಿ ಎಲ್ಲ ಹಾಕಿ ಹುಳ್ಳಿಕಾಯಿ ಹಾಕಿ ಹುಳಿ ಸಾಂಬಾರು ಮಾಡಿದ್ದೆ. ಅದು ಮಧ್ಯಾಹ್ನವೇ ನಾನು ಸಾಂಬಾರು ಮಾಡಿಟ್ಟಿದ್ದೆ. ಇವಾಗ ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡ್ತಾ